ಹ್ಮ್ ನಾವೆಲ್ಲ ಪಾರ್ಕ್ನಲ್ಲಿ ಆ ಜೋಕಾಲಿ ಆಡಿರ್ತೀವಿ ಅಲ್ವಾ? ಅಂದ್ರೆ ಅದೇ ಸ್ವಿಂಗ್. ಆದ್ರೆ ಅದೇ ಸ್ವಿಂಗ್ ನಮ್ಮ ಮನೆಗಳಲ್ಲಿರೋ ದೊಡ್ಡ ಗಡಿಯಾರಗಳಿಗೆ ಟೈಮ್ ಹೇಳ್ಕೊಡ್ತು ಅಂದ್ರೆ ನಂಬೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು, ಖಂಡಿತ ಕಷ್ಟನೇ. ಆದ್ರೆ ಆಟದ ಮೈದಾನದಲ್ಲಿ ನಾವು ಆಡುವ ಆ ಸಾಮಾನ್ಯ ಸ್ವಿಂಗ್ ಇಡೀ ಪ್ರಪಂಚಕ್ಕೆ ಸಮಯವನ್ನು ನಿಖರವಾಗಿ ಅಳೆಯುವುದನ್ನು ಕಲಿಸಿತು ಅನ್ನೋದು ನಿಜ. ಆಹಾ, ಅದೇ ಈ ದಿನದ ನಮ್ಮ ಆಳವಾದ ವಿಶ್ಲೇಷಣೆಯ ಮುಖ್ಯ ವಿಷಯ. ಅಂದ್ರೆ ವಿಜ್ಞಾನದಲ್ಲಿ ಸಿಂಪಲ್ ಪೆಂಡ್ಯುಲಮ್ ಅಂತ ಕರೆಯುವ ಈ ವಸ್ತು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸರಿ. ಮತ್ತು ಅದರ ಜೊತೆಗೆ ಆ ಆಸ್ಕಿಲೇಟರಿ ಮೋಷನ್ ಹಿಂದಿರುವ ಕಾರಣ ಏನು ಅನ್ನೋದನ್ನು ಕೂಡ ನಾವು ಇವತ್ತು ತುಂಬಾ ಸರಳವಾಗಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಖಂಡಿತ. ಈಗ ನಾವು ಆಟ ಆಡುವಾಗ ಒಂದು ಸಣ್ಣ ಕಲ್ಲನ್ನು ದಾರಕ್ಕೆ ಕಟ್ಟಿ ತೂಗು ಹಾಕಿದಾಗ ಹೇಗಿರುತ್ತೆ ಅಲ್ವಾ? ಅದನ್ನೇ ವಿಜ್ಞಾನದಲ್ಲಿ ಸಿಂಪಲ್ ಪೆಂಡ್ಯುಲಮ್ ಅನ್ನಬಹುದು ತಾನೇ? ಹೌದು, ಸೇಮ್ ಅದೇ ರೀತಿ. ಆ ಸ್ಟ್ರಿಂಗ್ ಅಂದ್ರೆ ದಾರದ ಕೆಳಗಡೆ ಇರೋ ಕಲ್ಲನ್ನ ಪೆಂಡ್ಯುಲಮ್ ಬಾಬ್ ಅಂತ ಕರೀತಾರೆ. ಓಹೋ, ಆ ಪೆಂಡ್ಯುಲಮ್ ಬಾಬ್ ಸುಮ್ಮನೆ ಗಾಳಿಯಲ್ಲಿ ನೇತಾಡ್ತಾ ನಿಂತಾಗ ಆ ಜಾಗವನ್ನು ಮೀನ್ ಪೊಸಿಷನ್ ಅನ್ನಬಹುದು ಅಲ್ವಾ? ನಿಖರವಾಗಿ ಹೇಳಿದ್ರಿ. ಈಗ ಆ ಬಾಬ್ ಅನ್ನು ಒಂದು ಕಡೆ ಎಳೆದು ಬಿಟ್ರೆ ಏನಾಗತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಆಹಾ, ಅದು ಇನ್ನೊಂದು ತುದಿಗೆ ಹೋಗಿ ಮತ್ತೆ ವಾಪಸ್ ಬರೋದಷ್ಟೇ. ಕರೆಕ್ಟ್. ಆ ಎರಡು ತುದಿಗಳನ್ನು ಎಕ್ಸ್ಟ್ರೀಮ್ ಪೊಸಿಷನ್ ಅಂತಾರೆ. ಅಂದ್ರೆ ಒಂದು ತುದಿಯಿಂದ ಶುರುವಾಗಿ ಇನ್ನೊಂದು ತುದಿಗೆ ಹೋಗಿ ಮತ್ತೆ ಎಲ್ಲಿಂದ ಶುರುವಾಗಿತ್ತೋ ಅಲ್ಲಿಗೆ ಬಂದ್ರೆ ಅದನ್ನೇ ಒಂದು ಆಸಿಲೇಷನ್ ಅಂತೀವಿ. ಅಂದ್ರೆ ಶಾಲೆಯಿಂದ ಮನೆಗ್ ಬಂದು ಮತ್ತೆ ಶಾಲೆಗೆ ವಾಪಸ್ ಹೋಗೋ ತರ ಈ ಚಲನೆ ಪದೇ ಪದೇ ಆಗ್ತಾ ಇರೋದಕ್ಕೆ ಪಿರಿಯಾಡಿಕ್ ಮೋಷನ್ ಅಂತಾರೆ ಅಲ್ವಾ? ಹೌದು, ಸರಿಯಾದ ಉದಾಹರಣೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಹೌದು, ನನಗೂ ಅದೇ ಒಂದು ದೊಡ್ಡ ಡೌಟ್ ಇತ್ತು. ಆ ಕಲ್ಲು ಅಥವಾ ಬಾಬ್ ಅಷ್ಟು ಫಾಸ್ಟ್ ಆಗಿ ಸ್ವಿಂಗ್ ಆಗ್ತಾ ಇರುವಾಗ ಅದು ಒಂದು ಆಸಿಲೇಷನ್ ಮುಗಿಸಕ್ಕೆ ಎಷ್ಟು ಟೈಮ್ ತಗೊಳ್ತು ಅಂತ ಲೆಕ್ಕ ಹಾಕೋದು ಹೇಗೆ? ಅದು ನಿಜಕ್ಕೂ ಕಷ್ಟದ ಕೆಲಸ. ಒಂದೇ ಒಂದು ಸ್ವಿಂಗ್ ಆಗೋಷ್ಟಲ್ಲಿ ಟೈಮ್ ನೋಡೋದು ಅಂದ್ರೆ ಗಾಳಿಯಲ್ಲಿ ಹಾರುವ ಸೊಳ್ಳೆಯನ್ನು ಹಿಡಿದಷ್ಟು ಕಷ್ಟ ಅಲ್ವಾ? ಹೌದು, ವಿಜ್ಞಾನಿಗಳು ಕೂಡ ಇದೇ ರೀತಿ ಯೋಚನೆ ಮಾಡಿದ್ರು. ಅದಕ್ಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಕೇವಲ ಒಂದು ಆಸಿಲೇಷನ್ ಲೆಕ್ಕ ಹಾಕುವ ಬದಲು ಅದು 10 ಸಾರಿ ಸ್ವಿಂಗ್ ಆಗೋಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನೋಡ್ಬೇಕು. ಓಹೋ, ಅಂದ್ರೆ 10 ಆಸಿಲೇಷನ್ಸ್ ಮುಗಿಸಲು 20 ಸೆಕೆಂಡ್ ಬೇಕು ಅಂತ ಇಟ್ಕೊಳ್ಳೋಣ. ಆಗ 20ನ್ನ 10ರಿಂದ ಭಾಗಿಸಿದ್ರೆ ನಮ್ಗೆ 2 ಸೆಕೆಂಡ್ ಸಿಗುತ್ತೆ. ಅಂದ್ರೆ ಒಂದು ಸ್ವಿಂಗ್ ಮುಗ್ಸೋಕೆ 2 ಸೆಕೆಂಡ್ ಬೇಕಾಯ್ತು. ಹೌದು, ಈ ಒಂದು ಆಸಿಲೇಷನ್ ಮುಗಿಸಲು ಬೇಕಾಗುವ ಸಮಯವನ್ನೇ ಟೈಮ್ ಪೀರಿಯಡ್ ಅಂತ ಕರೀತಾರೆ ಅಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. ಒಂದ್ ನಿಮಿಷ. ನಾವು ಪಾರ್ಕ್ನಲ್ಲಿ ಆಡುವಾಗ ಸಣ್ಣ ಮಗು ಸ್ವಿಂಗ್ ಮೇಲೆ ಕುಳಿತಾಗ್ಲೂ ಅಥವಾ ನನ್ನ ದಪ್ಪಗಿರೋ ಅಣ್ಣ ಕುಳಿತಾಗ್ಲೂ ಸ್ವಿಂಗ್ ಅದೇ ಸ್ಪೀಡ್ನಲ್ಲಿರುತ್ತಾ? ಅಣ್ಣ ದಪ್ಪ ಇರೋದ್ರಿಂದ ಸ್ವಿಂಗ್ ನಿಧಾನ ಆಗಲ್ವಾ? ಇಲ್ಲ, ಖಂಡಿತ ಆಗಲ್ಲ. ಆದ್ರೆ ಆ ಬಾಬ್ನ ತೂಕ ಅಂದ್ರೆ ಮ್ಯಾಸ್ ಜಾಸ್ತಿ ಆದ್ರೆ ಟೈಮ್ ಪೀರಿಯಡ್ ಬದ್ಲಾಗ್ಬೇಕು ತಾನೇ? ನೋಡೋಕೆ ಹಾಗೆ ಅನ್ಸುತ್ತೆ. ಆದ್ರೆ ಆಶ್ಚರ್ಯ ಏನಂದ್ರೆ ಬಾಬ್ನ ಮಾಸ್ ಎಷ್ಟೇ ಇದ್ರೂ ಟೈಮ್ ಪೀರಿಯಡ್ ಬದಲಾಗೋದಿಲ್ಲ. ಅದ್ಹೇಗೆ ಸಾಧ್ಯ? ದಪ್ಪಗಿರೋ ವಸ್ತುವನ್ನ ತಳ್ಳೋದು ಕಷ್ಟ ಅಲ್ವಾ? ಸ್ಪೀಡ್ ಕಮ್ಮಿ ಆಗಲೇಬೇಕಲ್ಲ? ಅಲ್ಲಿಯೇ ಇರೋದು ಅಸಲಿ ವಿಜ್ಞಾನ. ಭೂಮಿಯ ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣೆ ದಪ್ಪಗಿರೋ ವಸ್ತುಗಳನ್ನ ಬಹಳ ಜೋರಾಗಿ ತನ್ನ ಕಡೆಗೆ ಎಳೆಯುತ್ತೆ. ಓಹೋ, ಆದ್ರೆ ಅದೇ ದಪ್ಪಗಿರೋ ವಸ್ತುವನ್ನು ಮೂವ್ ಮಾಡೋದು ಕೂಡ ಅಷ್ಟೇ ಕಷ್ಟ ಅಲ್ವಾ? ಹೌದು, ಅಂದ್ರೆ ಎಳೆಯುವ ಬಲ ಮತ್ತು ತಡೆಯುವ ಬಲ ಈ ಎರಡೂ ವಿಷಯಗಳು ಒಂದಕ್ಕೊಂದು ಸರಿಯಾಗಿ ಕ್ಯಾನ್ಸಲ್ ಆಗ್ಬಿಡ್ತವೆ. ಹಾಗಾಗಿ ತೂಕ ಎಷ್ಟೇ ಇದ್ರೂ ಸ್ವಿಂಗ್ ಆಗುವ ಟೈಮ್ ಒಂದೇ ಇರುತ್ತೆ. ವಾವ್! ಅಂದ್ರೆ ಮಾಸಿಂದ ಟೈಮ್ ಚೇಂಜ್ ಆಗಲ್ಲ. ಹಾಗಾದ್ರೆ ಈ ಟೈಮ್ ಪೀರಿಯಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ? ಕೇವಲ ಆ ದಾರದ ಲೆಂತ್ ಮೇಲೆ ಮಾತ್ರ. ದಾರ ಚಿಕ್ಕದಾಗಿದ್ರೆ ಬೇಗ ಬೇಗ ಸ್ವಿಂಗ್ ಆಗುತ್ತೆ. ಮತ್ತೆ ದಾರ ಉದ್ದವಾಗಿದ್ರೆ ತುಂಬಾ ನಿಧಾನವಾಗಿ ಸ್ವಿಂಗ್ ಆಗತ್ತೆ ಅಲ್ವಾ? ಹೌದು, ಗೆಲೀಲಿಯೋ ಮತ್ತೆ ಕ್ರಿಸ್ಟಿಯನ್ ಹೈಗನ್ಸ್ ಅನ್ನೋ ವಿಜ್ಞಾನಿಗಳು ಇದೇ ನಿಯಮವನ್ನು ಕಂಡುಹಿಡಿದರು. ಹೈಗನ್ಸ್ ಇದನ್ನೇ ಬಳಸಿ ಪೆಂಡ್ಯುಲಮ್ ಕ್ಲಾಕ್ ಅನ್ನು ಕೂಡ ಮಾಡಿದರು. ಓಹೋ, ಕೇವಲ ದಾರದ ಲೆಂತ್ ಅನ್ನು ಅಡ್ಜಸ್ಟ್ ಮಾಡುವ ಮೂಲಕ ಅವರು ಗಡಿಯಾರದ ಟೈಮ್ ಅನ್ನು ಸರಿಯಾಗಿ ಸೆಟ್ ಮಾಡಿದ್ರು ಅನ್ನೋದು ನಿಜಕ್ಕೂ ಅದ್ಭುತ. ಹೌದು, ಇದು ಜಗತ್ತಿಗೆ ಸರಿಯಾದ ಸಮಯ ನೋಡುವ ವಿಧಾನವನ್ನ ಕಲಿಸ್ತು. ಹಾಗೂ ಗ್ರಾವಿಟಿ ಸೇರಿಕೊಂಡು ಈ ಚಲನೆಯನ್ನು ಹೇಗೆ ನಿಯಂತ್ರಿಸ್ತವೆ ಅಂತ ಕೂಡ ನೋಡಿದ್ವಿ. ಇದೇ ಗ್ರಾವಿಟಿ ಬಗ್ಗೆ ಮಾತಾಡ್ತಾ ಇರುವಾಗ ಕೊನೆಯದಾಗಿ ಒಂದು ಕುತೂಹಲಕಾರಿ ಯೋಚನೆ ಇದೆ. ಭೂಮಿಯ ಮೇಲಿರುವ ಈ ಸಿಂಪಲ್ ಪೆಂಡ್ಯುಲಮ್ ಅನ್ನು ನೇರವಾಗಿ ಚಂದ್ರನ ಮೇಲೆ ತೆಗೆದುಕೊಂಡು ಹೋದ್ರೆ ಏನಾಗಬಹುದು? ಅದೊಂದು ಒಳ್ಳೆ ಪ್ರಶ್ನೆ. ಚಂದ್ರನ ಮೇಲೆ ಭೂಮಿಗಿಂತ ಗ್ರಾವಿಟಿ ತುಂಬಾ ಕಡಿಮೆ ಇರುತ್ತೆ. ಹಾಗಾದ್ರೆ ಅಲ್ಲಿ ಈ ಪೆಂಡ್ಯುಲಮ್ನ ಟೈಮ್ ಪೀರಿಯಡ್ ಬದಲಾಗುತ್ತಾ? ಮುಂದಿನ ಬಾರಿ ಆಕಾಶದಲ್ಲಿ ಚಂದ್ರನ ನೋಡುವಾಗ ಈ ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡಿದ್ರೆ ಬಹಳ ಮಜವಾಗಿರುತ್ತೆ.